ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಮೈಂಡ್ಫುಲ್ ಮೂಮೆಂಟ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಕಾದಂಬರಿ ಯಾವುದು ಅಂದರೆ ಚೋಮನ ದುಂಡಿ ಅಂತ. ಆ್ಯಂಡ್ ಇದು ಬಂದು ಸೆಕೆಂಡ್ ಸೆಮ್ BCom ಅವ್ರಿಗೆ ಇರೋದು. ಆ್ಯಸ್ ಪರ್ SCB ಪ್ರಕಾರ ಇದು ಕಾದಂಬರಿ ಒಂದು ಇವಾಗ ಇಟ್ಟಿರೋದು. ಅಂದರೆ ಚೋಮನ ದುಂಡಿ ಅಂತ ಡಿಫ್ರೆಂಟಾಗಿ ಹಾಕಿದೆ ಅಂದರೆ ಚೋಮನು ಬಂದ ಒಬ್ಬ ದಲಿತರ ಕುಟುಂಬಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಮತ್ತು ದುಂಡು ಅಂದರೆ ಅದು ಬುಡ್ಬುಡ್ಕೆ ಟೈಪ್ ಇರುತ್ತೆ. ಯಾಕೆ ಈ ಕಾದಂಬರಿಗೆ ಚೋಮನ ದುಂಡಿ ಅಂತ ಇಕ್ಕಿದ್ದಾರೆ ಅಂತ ಕಾದಂಬರಿ ನೋಡಿದಾಗ ಆ್ಯಂಡ್ ಗೊತ್ತಾಗಿರುತ್ತೆ ಫುಲ್ಲು ನೋಡಿದಾಗ. ಆ್ಯಂಡ್ ಇದನ್ನು ಬರೆದಿರೋರು ಬಂದುಬಿಟ್ಟು ಶಿವರಾಮ್ ಕಾರಂತ್. ಮತ್ತು ಇವ್ರದ್ದು ಅಂದರೆ ಕಾದಂಬರಿ ಡೈರೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಶಿವರಾಮ್ ಕಾರಂತ್ ಅವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರಾ ಹಂಗೆ ವೀಡಿಯೋಸ್ ನೋಡ್ತಿದ್ದೀರಿ, ಯಾರು ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ, ಸೊ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೂ ಯಾರು ನನ್ನ ವಾಟ್ಸಪ್ ಗ್ರೂಪ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಏನು ಯೂಸು ಅಂದರೆ ಎಕ್ಸಾಮ್ಸ್ ಟೈಮಲ್ಲಿ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಇದ್ದರೆ ಅದರಲ್ಲಿ ಫೋಟೋಸ್ ಬರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ಅಲ್ಲಿ ಫೋಟೋಸನ್ನು ಹಾಕಿರ್ತೀನಿ. ಆ್ಯಂಡ್ ನಿಮಗೆ ನಾನು ವೀಡಿಯೋಸು ಯೂಟ್ಯೂಬಲ್ಲಿ ಹಾಕೋದು ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಸೊ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟ್ ಕವಿ ಪರಿಚಯ ಸ್ಟಾರ್ಟ್ ಮಾಡಿಬಿಡೋಣ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀರಾಮ ಕಾರಂತ್ ಅವ್ರು ಬಂದುಬಿಟ್ಟು ಅಕ್ಟೋಬರ್ 10, 1962 ಅಲ್ಲಿ ಉಡುಪಿಯಲ್ಲಿ ಇವರು ಜನಿಸ್ತಾರೆ. ಆ್ಯಂಡ್ ಇವರು ಸುಮಾರು 427 ಪುಸ್ತಕಗಳನ್ನ ಬರೆದಿರ್ತಾರೆ ಮತ್ತು 47 ಕಾದಂಬರಿಗಳನ್ನ ಬರೆದಿರ್ತಾರೆ. ಮತ್ತು ಇವರು 96ನೇ ವಯಸ್ಸಿನಲ್ಲಿ ಹಕ್ಕಿಗಳ ಕುರಿತು ಒಂದು ಬುಕ್ಕನ್ನು ಸಹ ಬರೆದಿರ್ತಾರೆ. ಮತ್ತು ಇವರು ಬಂದುಬಿಟ್ಟು 9 ಜನ ಅಂದರೆ ಕಸಿನ್ಸಲ್ಲಿ ಬಂದು ಇವರು 4ನೇವರಾಗಿ ಜನ್ಮವನ್ನು ಹೊಂದಿರ್ತಾರೆ. ಅಂದರೆ ಇವ್ರಿಗೆ ಅಕ್ಕ ತಮ್ಮ ಅಂತ ಬಂದುಬಿಟ್ಟು 9 ಜನದಲ್ಲಿ ಇವರು 4ನೇವನಾಗಿ ಹುಟ್ಟಿರ್ತಾರೆ ಅವರ ತಂದೆಗೆ. ಇದು ಬಂದುಬಿಟ್ಟು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ ಬಗ್ಗೆ ಅಂದರೆ ಶ್ರೀರಾಮ್ ಕಾರಂತ್ ಅವ್ರ ಬಗ್ಗೆ. ಆ್ಯಂಡ್ ಡೈರೆಕ್ಟ್ ಕಾದಂಬರಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನಾದರೂ ನೋಟ್ಸ್ ಬೇಕು ಸೆಕೆಂಡ್ ಸೆಮ್ದು ಕನ್ನಡ, ಇಂಗ್ಲೀಷ್ ಯಾವುದೇ ಸಬ್ಜೆಕ್ಟ್ ಆಗಲಿ ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಅಂದರೆ ಕನ್ನಡ ಪೋಯಮ್ ಪ್ಲಸ್ ಲೆಸನ್ ಆ್ಯಂಡ್ ಕಾದಂಬರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ. ಅಲ್ಲಿ ಯಾವುದ್ರಲ್ಲ ಬಂದು ನೀವು ಮೆಸೇಜ್ ಮಾಡಿ ನಿಮ್ಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಬನ್ನಿ ಕಾದಂಬರಿಗೆ ಹೋಗೋಣ. ಕಾದಂಬರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಅನ್ನೋದನ್ನು ನಾವು ನೋಡೋದಾದರೆ ಚೋಮ ಬಂದು ಇಲ್ಲಿ ಈ ಕಾದಂಬರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರ್ತಾನೆ. ಓಕೆ ಬನ್ನಿ ಈ ಕಾದಂಬರಿ ಬಂದು ಈ ರೀತಿ ಪ್ರಾರಂಭವಾಗುತ್ತೆ. ಯಾವ ರೀತಿ ಅಂದರೆ ದಲಿತರ ಸಂವೇದನೆಯನ್ನು ಹಿನ್ನೆಲೆಯಾಗಿ ರಚಿತವಾಗುವುದು. ಅಂದರೆ ಇವಾಗ ದಲಿತರು ಅಂದರೆ ಲೋ ಕ್ಯಾಸ್ಟ್ ಪೀಪಲ್ ಅಂದರೆ SC ST ಅವರು ಆ ಥರ ಕುಟುಂಬಕ್ಕೆ ಅಂದರೆ ಆ ಥರ ಕ್ಯಾಸ್ಟಿಗೆ ಸೇರಿರೋ ಪೀಪಲ್ ಇದರಲ್ಲಿ ಈ ಕಾದಂಬರಿ ರಚಿತವಾಗಿರುವುದು ಬಹುಮುಖ್ಯವಾಗಿದೆ. ಈ ಕಾದಂಬರಿ ಬಂದು ಎಷ್ಟೋ ಕಾದಂಬರಿ ಅಂದರೆ ದಲಿತರ ಸಂವೇದನೆ ಬಗ್ಗೆ ಕುಳಿತು ಬರೆದಿದ್ದಾರೆ. ಅದರಲ್ಲಿ ಒಂದು ಸೇರಿರೋದು ಬಂದುಬಿಟ್ಟು ಶಿವರಾಮ್ ಕಾರಂತರು ಬರೆದಿರುವ ಚೋಮನ ಗುಂಡಿ ಅನ್ನೋ ಕಾದಂಬರಿ ಸಹ ಒಂದಾಗಿದೆ. ಅದರಲ್ಲಿ ಈ ಕಾದಂಬರಿಯಲ್ಲಿ ಅಂದರೆ ಚೋಮನು ಯಾವ ರೀತಿ ಕಷ್ಟವನ್ನು ಪಡ್ತಾನೆ ಮತ್ತು ಮನುಷ್ಯ ಅಂದರೆ ಹೈ ಕ್ಯಾಸ್ಟ್ ಪೀಪಲಿಂದ ಯಾವ ರೀತಿ ಶೋಷಣೆಗೆ ಒಳಗಾಗ್ತಾನೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಮತ್ತು ಅವ್ರ ಕುಟುಂಬದವರು ಮತ್ತು ಬಡತನ ಮತ್ತು ಅವ್ರು ಪಡೋ ಕಷ್ಟಗಳ ಬಗ್ಗೆ ಈ ಕಾದಂಬರಿ ಅನ್ನೋದು ಹೇಳ್ತಾ ಹೋಗ್ತಾರೆ. ಮತ್ತು ಈ ಕಾದಂಬರಿನ ಯಾವಾಗ ಬರೆದಿರೋದಂದರೆ 1931 ಸಂದರ್ಭದಲ್ಲಿ ಈ ಕಾದಂಬರಿಯನ್ನು ರಚನೆ ಮಾಡಿರೋದು. ಆ್ಯಂಡ್ ಅಂದರೆ ಆ ಕಾಲಘಟ್ಟದಲ್ಲಿ ದಲಿತರು ಅಂದರೆ ಲೋ ಕ್ಯಾಸ್ಟ್ ಪೀಪಲ್ ಯಾವ ರೀತಿ ಕಷ್ಟದ ಬದುಕನ್ನು ಸಾಗಿಸ್ತಿದ್ರು ಅನ್ನೋದ್ರ ಬಗ್ಗೆ ಈ ಕಾದಂಬರಿ ಮನ ಮುಟ್ಟುವ ರೀತಿಯಲ್ಲಿ ನಮ್ಮೆದುರು ಲೇಖಕರು ಹೇಳ್ತಾರೆ. ಶಿವರಾಮ್ ಕಾರಂತ್ ಅವರು ಈ ಕಾದಂಬರಿಯಲ್ಲಿ ದಲಿತರ ಕುಟುಂಬವರು ಯಾವ ರೀತಿ ಕಷ್ಟವನ್ನು ಪಡ್ತಿದ್ರು ಅನ್ನೋದ್ರ ಬಗ್ಗೆ ಈ ಕಾದಂಬರಿಯಲ್ಲಿ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಈ ಕಾದಂಬರಿಯಲ್ಲಿ ಬಂದು ನಾಯಕನಾಗಿ ಚೋಮನ ಆಗಿರ್ತಾನೆ. ಅಂದರೆ ಮೇನ್ ಕ್ಯಾರೆಕ್ಟರ್ ನಾಯಕನಾಗಿ ಚೋಮ ಆಗಿರ್ತಾನೆ. ಮತ್ತು ಚೋಮ ಮತ್ತು ಅವ್ರ ಕುಟುಂಬದವರು ಬಂದು ಬೋಗೇನಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಾರೆ.
ಮತ್ತು ಚೋಮನ ಹೆಂಡತಿ ಬಂದು ಮರಣವನ್ನು ಹೊಂದಿರ್ತಾರೆ. ಸೊ ಅವರ ಹೆಂಡತಿನ ಬಿಟ್ಬಿಟ್ಟು ಅವ್ರಿಗೆ 5 ಜನ ಅವ್ರ ಮನೇಲಿ ಇರ್ತಾರೆ, ಇನ್ಕ್ಲೂಡಿಂಗ್ ಇವನು ಸೇರಿದ್ರೆ 6 ಜನ. ಮತ್ತು ಕರಿ ನಾಯಿ ಅನ್ನೋದು ಇರುತ್ತೆ. ಯಾರ್ಯಾರು ಅಂದರೆ ಚೆನ್ನಿಯ, ಗುರುವ, ಬೆಳ್ಳಿ, ಚಾವ ಮತ್ತು ನೀಲು ಅನ್ನೋ 5 ಜನ ಇವನ ಜೊತೆ ವಾಸ ಮಾಡ್ತಿರ್ತಾರೆ, ಇನ್ಕ್ಲೂಡಿಂಗ್ ಕರಿ ನಾಯಿ ಒಂದು. ಆ್ಯಂಡ್ ಚೋಮನಿಗೆ ಬಂದು ಬಿಡದ ಅಂದರೆ ಈ ಬಿಟ್ಟು ಇರೋಕ್ಕಾಗ್ದಿರೋದು 2 ಅಭ್ಯಾಸ ಇರುತ್ತೆ. ಯಾವುದು ಅಂದರೆ ಒಂದು ಬಂದು ಎಂಡ ಕುಡಿಯೋದು ಅಂದರೆ ಡ್ರಿಂಕ್ಸ್ ಮಾಡೋದು, ಮತ್ತೊಂದು ದುಂಡಿ ಬಾರಿಸುವುದು. ದುಂಡಿ ಅಂದರೆ ಅದು ಒಂದು ಟೈಪ್ ಆಫ್ ಬುಡ್ಬುಡಿಕೆ ಅನ್ಬೋದು, ಅದನ್ನು ಹೊಡೆಯೋದು ಅವನಿಗೆ ಅಭ್ಯಾಸವಾಗಿರುತ್ತೆ. ಚೋಮನಿಗೆ ಯಾವಾಗಲೂ ಖುಷಿ ಆಗಲಿ ಸಂತೋಷ ಆಗಲಿ ದುಂಡಿನ ಬಾರಿಸೋದು ಅವನ ಅಭ್ಯಾಸವಾಗಿರುತ್ತೆ ಅನ್ನೋದ್ರ ಬಗ್ಗೆ ಲೇಖಕರು ಇಲ್ಲಿ ಹೇಳ್ತಾರೆ. ಮತ್ತು ಅವ್ರ ಕುಟುಂಬಕ್ಕೆ ದುಡ್ಡು ಬರ್ತಾ ಇದ್ದಿದ್ದು ಬಂದು ದಣಿಗಳಾದ ಸಂಕಪ್ಪಯ್ಯನ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ. ಮತ್ತು ಚೋಮನ್ ಬಂದು ದುಡಿದಿದ್ದ ಹಣನೆಲ್ಲ ತಗೊಂಡೋಗಿ ಹೆಂಡದ ಮನೆ ಅಂದರೆ ಹೆಂಡದ ಅಂಗಡಿಗೆ ಇಡ್ತಿದ್ನು. ಮತ್ತು ಬೆಳ್ಳಿ ಮತ್ತು ಮಕ್ಕಳು ಸಂಪಾದನೆ ಮಾಡಿದ ಮಾತ್ರ ಕುಟುಂಬಕ್ಕೆ ಬಳಸ್ಕೋತಾ ಇದ್ರು. ಮತ್ತು ದಣಿಗಳ ಮನೆಗೆ ಕಾಡಿನಿಂದ ಏನಾದರೂ ಸೊಪ್ಪನ್ನು ತಗೊಂಬಂದು ಕೊಟ್ಟರೆ ಅವ್ರಿಗೆ 2 ಪಾವು ಅಕ್ಕಿ ಮತ್ತು 5 ಪಾವು ಭತ್ತವನ್ನು ಕೊಡ್ತಾಯಿದ್ರಂತೆ. ಬೆಳ್ಳಿಯು ಅದರಿಂದ ಅಂದರೆ 2 ಪಾವು ಅಕ್ಕಿ ಮತ್ತು 5 ಪಾವು ಭತ್ತದಿಂದ ಗಂಜಿಯನ್ನು ಮಾಡಿ ದಿನಕ್ಕೆ 2 ಬಾರಿ ಊಟವನ್ನು ಎಲ್ಲರಿಗೂ ಒದಗಿಸ್ತಾ ಇದ್ರು ಅನ್ನೋ ವಿಚಾರವನ್ನು ಇಲ್ಲಿ ಲೇಖಕರೇ ಹೇಳ್ತಾರೆ. ಮತ್ತು ಚೋಮನಿಗೆ ಬೇಸಾಯಗಾರನಾಗಬೇಕು ಅಂತ ಅತೀವ ಆಸೆ ಇರುತ್ತೆ, ಅಂದರೆ ಫಾರ್ಮರ್ ಆಗಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಅದಕ್ಕಾಗಿ ಕಾಡಿನಲ್ಲಿ ಸಿಕ್ಕ 2 ಎತ್ತುಗಳನ್ನ ತಗೊಬಂದು ಅವ್ರ ಮನೆಯಲ್ಲಿ ಸಾಕಿ ದೊಡ್ಡದು ಮಾಡ್ತಾನೆ. ಆನಂತರ ದಣಿಗಳ ಹತ್ರ ಅಂದರೆ ಊರಲ್ಲಿರೋ ದೊಡ್ಡ ಮನುಷ್ಯರ ಹತ್ರ ಹೋಗಿ ಏನೋ ಭೂಮಿನ ಕೇಳಬೇಕು. ಅಂದರೆ ಯಾರ ಹತ್ರ ಅಂದರೆ ಸಂಕಪ್ಪಯ್ಯನ ಹತ್ರ ಹೋಗಿ ಕೇಳಬೇಕು ಭೂಮಿನ. ಗೇಣಿಗೆ ಅಂದರೆ ಒಂದಷ್ಟು ದುಡ್ಡಿಗೆ, ಇಲ್ಲಾಂದರೆ ಅವ್ರು ಮಾಡಿರೋ ಭತ್ತ ರಾಗಿ ಏನನ್ನು ಬೆಳೆದ್ರೆ ಅದನ್ನು ಅರ್ಧ ಪಾಲು ನಿಮಗೆ ಕೊಡ್ತೀರಿ ಅನ್ನೋ ಇದರಿಂದ ಭೂಮಿನ ಕೇಳಬೇಕು. ಅದನ್ನು ಕೊಟ್ಟು ಭೂಮಿನ ತಗೊಳೋಣ, ಅರ್ಧ ದುಡ್ಡು ಇಲ್ಲಾಂದರೆ ರಾಗಿ ಭತ್ತನ ಕೊಟ್ಟು ಭೂಮಿನ ತಗೊಳೋಣ ಅಂತ ಸಂಕಪ್ಪಯ್ಯನ ಹತ್ರ ಹೋಗಿ ಕೇಳಿದಾಗ, ಆದರೆ ಸಂಕಪ್ಪಯ್ಯನ ತಾಯಿ ಇದಕ್ಕೆ ಒಪ್ಪಿಗೆ ಕೊಡಲ್ಲ. ಯಾಕೆ ಅಂದರೆ ಪುರಾತನ ಕಾಲದಿಂದ ಅಂದರೆ ಆವಾಗಿಂದ ಸಹ ದಲಿತ ಜನರಿಗೆ ಭೂಮಿಯನ್ನು ಗೇಣಿಗೆ ಕೊಡ್ತಿದ್ದಿಲ್ಲ. ಯಾಕೆ ಅಂದರೆ ಅಪಕೀರ್ತಿ ಆಗುತ್ತೆ ಅವ್ರಿಗೆ, ಅಂದರೆ ದಲಿತರ ಜನರಿಗೆ ಭೂಮಿಯನ್ನು ಕೊಟ್ಟರೆ ಅಪಕೀರ್ತಿ ಆಗಿರುತ್ತೆ, ಅಪಕೀರ್ತಿಗೆ ಒಳಗಾಗಬೇಕಾಗಿರುತ್ತೆ ಅನ್ನೋ ಕಾರಣದಿಂದ ಆ ಭೂಮಿಯನ್ನು ಕೊಡ್ತಿಲ್ಲ ಅಂತ ತಾಯಿ ಹೇಳಿದಾಗ ಅಪಕೀರ್ತಿಯ ಭಯಕ್ಕೆ ಸಂಕಪ್ಪಯ್ಯ ಭೂಮಿಯನ್ನು ಗೇಣಿಗೆ ಕೊಡಬೇಕು ಅನ್ನೋ ಮನಸ್ಸಿದ್ರೂ ಸಹ ಚೋಮನಿಗೆ ಆ ಭೂಮಿಯನ್ನು ಕೊಡಲ್ಲ ಸಂಕಪ್ಪಯ್ಯ. ಸರಿ, ಕ್ರಿಶ್ಚಿಯನ್ ಪಾದ್ರಿಯಿಂದಲಾದರೂ ಅಂದರೆ ಕ್ರಿಶ್ಚಿಯನ್ ಪಾದ್ರಿಯಿಂದಾದರೂ ಭೂಮಿ ಅವನಿಗೆ ಸಿಗ್ತೈತಾ ಹೋಗಿ ಕೇಳೋಣ ಅಂತ ಅನ್ಕೋತಾನೆ. ಆಮೇಲೆ ಅಕಸ್ಮಾತ್ ಏನಂದ ಅವರಿಂದ ಭೂಮಿಯನ್ನು ಪಡಿಬೇಕು ಅಂದರೆ ಕ್ರಿಶ್ಚಿಯನ್ ಧರ್ಮದವರಿಂದ, ಅವರು ಕೂಡ ಕ್ರಿಶ್ಚಿಯನ್ ಧರ್ಮದವರಿಗೆ ಅಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಬೇಕು, ಮತಾಂತರಗೊಳ್ಬೇಕು ಅನ್ನೋದು ಸುದ್ದಿ ಇವನ ಕಿವಿಗೆ ಬಿದ್ದಾಗ ಕೋಪಗೊಂಡರೂ ಸಹ ಅಂದರೆ ಕೋಪ ಬಂದರೂ ಸಹ ಅಂದರೆ ಮನ್ವೇಲನು ಮತ್ತು ಗುರುವನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಬೇಸಾಯವನ್ನು ಮಾಡ್ತಿರೋದನ್ನು ನೋಡಿದಾಗ ಅವನಿಗೂ ಸಹ ಓಕೆ, ನಮ್ಮ ಆಸೆ ಅಂದರೆ ಅವನ ಆಸೆ ತೀರ್ಸ್ಕೊಳಕ್ಕಾದ್ರೂ ನಾವು ಮತಾಂತರಗೊಂಡು ಅವರಿಂದ ನಾವು ಭೂಮಿಯನ್ನು ಈಸ್ಕೊಳ್ಳೋಣ ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ಹಂಗೆ ನಡ್ಕೊಂಬರೋವಾಗ ಪಂಜುರ್ಲಿಯ ಗುಡಿಯ ಮುಂದೆ ನಡ್ಕೊಂಡು ಹೋಗೋ ಟೈಮಲ್ಲಿ ಆ ಸಂದರ್ಭದಲ್ಲಿ ಅವನ ಕಿವಿಗೆ ಚೋಮ ಮೀಸೆ ಹಣ್ಣಾಗೋ ತನಕ ನನ್ನ ನಂಬಿ ಬದುಕದೆ ಈಗ ಸಾಯುವ 3 ದಿನಗಳಿದ್ದೇವೆ, ಆ ಟೈಮಲ್ಲಿ ನೀನು ಮತಾಂತರಗೊಳ್ತೀಯ ಅನ್ನೋ ವಿಚಾರವನ್ನು ಯಾರೋ ಅವನ ಕಿವಿಯಲ್ಲಿ ಹೇಳೋ ರೀತಿ ಅವನು ಅನ್ಕೋತಾನೆ. ಆಮೇಲೆ ಅವನ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಉಂಟಾಗುತ್ತೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಅಂದರೆ ಹಿಂದಿನ ಕಾಲದಿಂದ ತಲೆಮಾರುಗಳಿಂದ ನಂಬಿಕೊಂಡು ಬಂದ ದೇವ್ರನ್ನ ಮರೆಯೋದಾ ಅಂದರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರೋ ಜನಗಳಿಗೇನು ಕಷ್ಟ ಸುಖ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ, ನಾನು ಈ ತಪ್ಪನ್ನ ಮಾಡಕೂಡ್ದು ಅಂತ ಯೋಚನೆ ಮಾಡ್ತಾನೆ. ಅಕಸ್ಮಾತ್ ಈ ತಪ್ಪನ್ನ ಮಾಡಿದರೆ ನಾನು ಸಾಯೋ ತನಕ ಕಷ್ಟವನ್ನು ಅನುಭವಿಸ್ಬೇಕಾಯಿತು
ಅಂದರೆ ಏನೋ ಒಂದು ಮೋಸ ಮಾಡಿ ಹೆಂಗೆ ಅವ್ರು ನೋವು ಪಡ್ತಾರೋ ಆ ರೀತಿ ಅವನು ಕೂಡ ನೋವು ಪಡ್ತಿದ್ದ ಅನ್ನೋ ವಿಚಾರವನ್ನು ಹೇಳ್ತಾರೆ. ಆಮೇಲೆ ಹಿಂಗೆ ಹೇಳ್ಕೊಂಡು ಸರಿ ಭೂಮಿಗೆ ಅಂದರೆ ಅವನ ಕನಸೇನು ಬೇಸಾಯ ಮಾಡಬೇಕಲ್ಲ, ಆ ಕನಸನ್ನ ಬಿಟ್ಟು ಅವನು ಅಂದರೆ ಆ ಕನಸನ್ನ ಬಿಟ್ಬಿಡ್ತಾನೆ. ಅಲ್ಲೇ ಚೋಮನು ಆ ಕನಸನ್ನ ಬಿಟ್ಟು ಆಮೇಲೆ ಒಂದು ಅಂದರೆ ಒಂದು ದಿವಸ ಅವನು ಚೋಮನು ಬಂದು ಒಮ್ಮೆ ಕಾಫಿ ತೋಟಕ್ಕೆ ಘಟ್ಟಕ್ಕೆ ಕೆಲಸ ಅಂದರೆ ಕಾಫಿ ತೋಟದ ಘಟ್ಟಕ್ಕೆ ಕೆಲಸಕ್ಕೆ ಹೋದಾಗ ಅವನು ಸಾಲ ಮಾಡಿ ಬಂದಿರ್ತಾನೆ. ಆನಂತರ ಅವ್ರ ಹೆಂಡತಿ ಸತ್ತದ ಮೇಲೆ ಆ ಕಡೆ ತಲೆನೇ ಹಾಕಿರಲ್ಲ, ಅಂದರೆ ಆ ಕೆಲಸಕ್ಕೆ ಹೋಗೋದೇ ಇಲ್ಲ, ಕಾಫಿ ತೋಟ ಘಟ್ಟಕ್ಕೆ ಕೆಲಸ ಮಾಡೋಕ್ಕೆ ಹೋಗಿರಲ್ಲ. ಆಮೇಲೆ ಒಂದು ದಿವಸ ಏನು ಅಂದರೆ ಮಂಗೇಲ ದೊರೆಯರ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಕಡಿಮೆ ಆಳುಗಳಿರ್ತಾರೆ. ಅದ ಕಾರಣ ಯಾರ್ಯಾರೆಲ್ಲ ಸಾಲ ಮಾಡಿಕೊಂಡು ಹೋಗಿರ್ತಾರೋ ಅವ್ರನ್ನೆಲ್ಲ ಕರ್ಕೊಬಾ ಕೆಲಸಕ್ಕೆ ಅಂತ ಹೇಳ್ತಾನೆ. ಯಾರಿಗೆ ಅಂದರೆ ಮನ್ನೇಲನಿಗೆ ಹೇಳ್ತಾನೆ. ಮನ್ನೇಲ ಬಂದು ಚೋಮನ ಮನೆ ಬಳಿ ಬಂದುಬಿಟ್ಟು ಅವ್ನು ತಗೊಂಡೋಗಿರೋ ಸಾಲನ ಜ್ಞಾಪಿಸ್ಬಿಟ್ಟು ಯಾರಾದರೂ ಬರಬೇಕು ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ. ಆದರೆ ಚೋಮನಿಗೆ ವಯಸ್ಸಾಗಿರೋ ಕಾರಣದಿಂದ ಅವನು ಬಂದು ಅಲ್ಲಿ ಅಂದರೆ ಕಾಫಿ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ. ಆದ ಕಾರಣ ಹಿರಿಯ ಮಕ್ಕಳಾದ ಚೆನ್ನ ಮತ್ತು ಗುರುವನನ್ನು ಕೆಲಸಕ್ಕೆ ಕಳಿಸ್ತಾರೆ. ಆಮೇಲೆ 3 ದಿನ ಕಾಲ್ನಡಿಗೆಯಿಂದ ನಡ್ಕೊಂಡು ಮತ್ತು ಮೋಟಾರ್ ಗಾಡಿಯ ಸಹಾಯದಿಂದ ಆನಂತರ ಕಾಫಿ ತೋಟಕ್ಕೆ ಬಂದು ತಲುಪ್ತಾರೆ. ಆಮೇಲೆ ಅಲ್ಲಿರುವ ಸೌಕರ್ಯವನ್ನೆಲ್ಲ ಏನೇನೆಲ್ಲ ಇದೆ ಅನ್ನೋದನ್ನು ತಿಳಿದುಕೊಂಡು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತು ದಿನ ಕಳೆದಂತೆ ಅವರು ಸಹ ಕುಡಿಯೋ ಚಟನ ಅಭ್ಯಾಸವನ್ನು ಮಾಡ್ಕೋತಾರೆ. ಮತ್ತು ಸಾಲ ತೀರ್ಸೋಕ್ಕೆ ಇವರು ಕೆಲಸಕ್ಕೆ ಬಂದಿರ್ತಾರಲ್ಲ, ಆ ಸಾಲನ ಬಿಟ್ಟು ಆ ಸಾಲನ ತೀರಿಸ್ದಿರೋ ಮಿಕ್ಕಿದ ಎಕ್ಸ್ಟ್ರಾ ಸಾಲವನ್ನು ಮಾಡ್ಕೋತಾರೆ. ಯಾಕಂದರೆ ಕುಡಿಯೋ ಚಟಕ್ಕೆ ಅವರು ಸಹ ದಾಸರಾಗಿರ್ತಾರಲ್ಲ, ಸೊ ಹಣನ ತೀರ್ಸೋದನ್ನು ಬಿಟ್ಟು ಅದ್ರ ಜೊತೆ ಎಕ್ಸ್ಟ್ರಾ ಸಾಲವನ್ನು ಮಾಡ್ಕೋತಾರೆ. ಈ ಮಧ್ಯೆ ಅವ್ರೇನಾರ ಮನೆ ಕಡೆ ಹೋಗಿ ಬಂದಾಗ ಚೋಮ ಬಂದು ಚೆನ್ನಯ್ಯನಿಗೆ ಮುಂದೆ ಬರೋ ಜಾತ್ರೆ ಹೊತ್ತಿಗೆ ನಿನಗೆ ಹೆಣ್ಣನ್ನು ಹುಡುಕಿ ಮದುವೆ ಮಾಡ್ತೀನಿ ಅನ್ನೋ ವಿಚಾರವನ್ನು ಚೆನ್ನನಿಗೆ ಹೇಳಿದಾಗ ಅವನು ಅನ್ಕೊತಾನೆ, ನನಗೆ ಮದುವೆ ಮಾಡ್ದಿರೇ ಇದ್ಬಿಡ್ತಾರೇನೋ, ಅಂದರೆ ಅವರು ಬಡವರಲ್ವ, ಹೆಂಗೋ ನಮ್ಮ ತಂದೆ ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಒಂದು ಕಡೆ ಖುಷಿಪಟ್ಟರೆ, ಗುರುವ ಬಂದು ಅಲ್ಲೇ ಕೆಲಸ ಮಾಡ್ತಿರ್ತಾರಲ್ಲ, ಆ ಕೆಲಸ ಮಾಡ್ತಿದ್ದಾಗ ಅಲ್ಲೇ ಇದ್ದಿದ್ದೊಂದು ಕ್ರಿಶ್ಚಿಯನ್ ಹುಡುಗಿಯನ್ನು ಲವ್ ಮಾಡ್ತಾನೆ. ಯಾರು ಅಂದರೆ ಮಾರಿಯಮ್ಮ ಅಂತ ಆ ಹುಡುಗಿ ಹೆಸರು. ಆ ಹುಡುಗಿನ ಪ್ರೀತಿ ಮಾಡಿ ರಾತ್ರಿನೇ ಯಾರಿಗೂ ಹೇಳ್ದಿರ ಓಡೋಗ್ಬಿಡ್ತಾರೆ ಇಬ್ಬರೂ. ಚೆನ್ನನಿಗೆ ಈ ವಿಷಯ ಅಂದರೆ ಅವನಿಗೆ ತಿಳಿದಾಗ ಆ ಘಟನೆಯಿಂದ ಅವನು ಗಾಬರಿಗೊಳ್ತಾನೆ. ಆಮೇಲೆ ಈ ವಿಚಾರವನ್ನು ಮನೆಗೆ ಬಂದು ಹೇಳಿದಾಗ ಮನೆಯವರೆಲ್ಲ ದುಃಖಿತರಾಗ್ತಾರೆ. ಆಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಜಾತ್ರೆಗೆ ಮಕ್ಕಳನ್ನ ಎಲ್ಲರನ್ನೂ ಸಿದ್ಧ ಮಾಡಿ ಬೆಳ್ಳಿಯು ಕಳಿಸ್ತಾಳೆ. ಆನಂತರ ಚೆನ್ನನ್ನ ಎಬ್ಸೋಣ ಅಂತ ಹೋದಾಗ ಅವನಿಗೆ ಜ್ವರ ಬಂದಿದ್ದು ಅಂದರೆ ಅವಳಿಗೆ ಗೊತ್ತಾಗುತ್ತೆ ಸರಿ ಅಂತ ಜ್ವರವನ್ನು ಗುಣಪಡಿಸೋಕ್ಕೆ ವಿವಿಧ ಔಷಧಿಗಳನ್ನ ಎಲ್ಲದನ್ನು ಹಾಕಿದ್ರೂ ಸಹ ಅವನ ಜ್ವರ ಕಡಿಮೆ ಆಗಿಲ್ಲ. ಕೊನೆಗೆ ಅವನು ಆ ಜ್ವರದಿಂದಲೇ ಔಷಧಿ ಎಲ್ಲ ತಗೊಂಡು ಸಹ ಅವನು ಗುಣ ಆಗದಿರನೇ ಸತ್ತೋಗ್ತಾನೆ. ಆ ವಿಚಾರ ಚೋಮನ ಮನಸ್ಸಿನ ಮೇಲೆ ಅಗಾಧವಾದ ನೋವನ್ನು ಉಂಟು ಮಾಡುತ್ತೆ. ಗುರುವ ಮನೆ ಬಿಟ್ಟು ಹೋಗಿದ್ದ ನೋವನ್ನೇ ಸಹಿಸ್ಕೊಳಕ್ಕಾಗ್ತಿದ್ದ ಮೇಲೆ ಆ ನೋವಿನ ಮೇಲೇ ಈ ಘಟನೆ ನಡೆದಿದ್ದು. ಅಂದರೆ ಇವನು ಸತ್ತಿದ್ದನ್ನು ನೆನೆಸ್ಕೊಂಡು ಅವನು ತುಂಬ ನೋವು ಪಡ್ತಾನೆ. ಇಬ್ಬರು ವಯಸ್ಸಿಗೆ ಬಂದಿರೋ ಮಕ್ಕಳು ತನ್ನ ಬಿಟ್ಟು ಹೋಗಿದ್ದಾರೆ ಅನ್ನೋ ವಿಷಯ ಅವನ ಮನಸ್ಸಲ್ಲಿ ತುಂಬ ಅಗಾಢವಾಗಿ ಕಾಡ್ತಾ ಇರುತ್ತೆ. ಆ ನೋವಿದ್ರೂ ಸಹ ಅವನು ದುಂಡಿ ಮಾಡಿಸೋದು ಸಹ ಬಿಟ್ಟಿಲ್ಲ. ಅಂದರೆ ಅದನ್ನು ಸಹ ಅವನು ಅಷ್ಟು ನೋವಿದ್ರೂ ಸಹ ಅದನ್ನು ಬಾರಿಸ್ತಾನೆ ಇರ್ತಾನೆ. ಆ ನೋವಲ್ಲಿದ್ದಾಗ ಇನ್ನೊಂದು ನೋವು ಸಹ ಅವನಿಗೆ ಆಗುತ್ತೆ. ಏನು ಅಂದರೆ ನೀಲ ಅನ್ನೋನು ಸಹ ಸತ್ತೋಗ್ತಾನೆ. ಘಟನೆ ಆ ವಿಚಾರ ನಡೆಯೋ ಟೈಮಲ್ಲೇ ನೀಲ ಅನ್ನೋನು ಸಹ ಸತ್ತೋಗ್ತಾನೆ. ಯಾಕೆ ಅಂದರೆ ನೀಲನ್ನು ಬದುಕಿಸ್ಕೊಳ್ಳೋ ಅವಕಾಶ ಇದ್ದರೂ ಸಹ ಅವನ ಕೈಯಲ್ಲಿ ಆಗಿಲ್ಲ. ಕಾರಣ ಏನು ಅಂದರೆ ಅವನು ನೀರಲ್ಲಿ ಬಿದ್ದು ಸಾಯ್ತಿರ್ತಾನೆ. ಮೇಲ್ವರ್ಗದ ಜನರು ಅವನ್ನ ನೋಡಿದ್ರು ಸಹ ಅವನ್ನ ಅಲ್ಲಿ
ನೀರಿಂದ ಪಾರು ಮಾಡಿಲ್ಲ. ಯಾಕೆ ಅಂದರೆ ಅವನ್ನ ಮುಟ್ಟಿದ್ರೆ ಎಲ್ಲಿ ಮೈಲಿಗೆ ಆಗ್ಬಿಡುತ್ತೆ, ಎಲ್ಲಿ ನಮಗೆ ಕೆಟ್ಟ ಹೆಸ್ರು ಬಂದ್ಬಿಡುತ್ತೆ, ಅವನ್ನ ಉಳಿಸ್ಕೊಂಬಿಟ್ರೆ, ಅವ್ರನ್ನ ಮುಟ್ಬಿಟ್ರಿ ಅನ್ನೋ ಕಾರಣದಿಂದ ಮೇಲ್ವರ್ಗದ ಜನರು ಅವನ್ನ ಉಳಿಸಿಲ್ಲ, ಅವನು ನೀರಲ್ಲೇ ಬಿದ್ದು ಸತ್ತೋದ ಅನ್ನೋ ವಿಚಾರವನ್ನು ಹೇಳ್ತಾ ಮೇಲ್ವರ್ಗದ ಜನರ ಹೃದಯ ಎಷ್ಟು ಕಲ್ಲಾಗಿದೆ ಅಂತ ಅವ್ರ ಮೇಲೆ ಕೋಪ ಪಡ್ಕೋತಾನೆ. ಮತ್ತು ಅವನ ಮಗ ನೀಲನ ಪ್ರಾಣ ಸಹ ಅಲ್ಲೇ ಕಳ್ಕೊತಾನೆ ನೀರಲ್ಲಿ ಮುಳುಗಿ. ಗುರುವ ಮತ್ತು ಚೆನ್ನನು ಸಾವಿನ ನಂತರ ವಯಸ್ಸಾದ ತಂದೆಯನ್ನು ಕೆಲಸಕ್ಕೆ ಕಳ್ಸೋಕ್ಕೆ ಆಗ್ದಿರ ಬೆಳ್ಳಿ ಮತ್ತು ಅವ್ರ ತಮ್ಮ ನೀಲನು ಕೆಲಸಕ್ಕೆ ಹೋಗೋಣ ಅಂತ ಮಂಗೇಲನ ದೊರೆಗಳ ತೋಟದಲ್ಲಿ ಕಾಫಿ ತೋಟಕ್ಕೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡ್ತಾ ಮನ್ಮೇಲನ ಜೊತೆಯಲ್ಲಿ ಸಲಿಗೆಯಿಂದ ಮಾತಾಡಿಕೊಂಡು ಅವನು ಕೊಡೋ ಊಟನಾಗಲಿ ಅಂದರೆ ದುಡ್ಡನ್ನಾಗಲಿ ಎಲ್ಲರನ್ನ ತಗೊಂಡು ತಂದೆಯ ಸಾಲವನ್ನು ತೀರಿಸ್ಬಿಡೋಣ ಅಂತ ಪ್ರಯತ್ನ ಪಡೋ ಸಂದರ್ಭದಲ್ಲಿ ಮಂಗೇಲನ ದೊರೆಗಳು ಇವಳ ಹತ್ರ ಸಲಿಗೆಯಿಂದ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಇವಳನ್ನ ಯೂಸ್ ಮಾಡ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಕೆಲಸದಾಳುಗಳ ಮಾತುಗಳನ್ನೆಲ್ಲ ಕೇಳಿ ಅವಳಿಗೆ ಬೇಜಾರಾಗಿ ಮನೆ ಕಡೆ ಬಂದುಬಿಡ್ತಾಳೆ. ಆ ಸತ್ಯ ಗೊತ್ತಿಲ್ಲದ ಚೋಮ ಬಂದು ಬೆಳ್ಳಿ ಸಾಲ ತೀರಿಸ್ಬಿಟ್ಟು ಬಂದಿದ್ದಾಳೆ ಅಂತ ಖುಷಿ ಪಡ್ತಾನೆ. ಆಕೆ ದುಡಿದು ತಂದಿದ್ದ ಹಣವನ್ನೆಲ್ಲ ಪ್ರತಿನಿತ್ಯ ಹೆಂಡಕ್ಕೆ ಅಂದರೆ ಸಾರಾಯಿಗೆ ಇಕ್ತಾ ಇರ್ತಾನೆ ಆ ದುಡ್ಡೆಲ್ಲ. ಆದರೆ ಆ ಖುಷಿ ಸ್ವಲ್ಪ ದಿನ ಮಾತ್ರ ಇತ್ತು. ಏಕೆ ಅಂದರೆ ಬೆಳ್ಳಿ ಮತ್ತು ಮನ್ವೇಲರ ನಡುವೆ ಇದ್ದ ಸಂಬಂಧ ಅವನಿಗೆ ತಿಳಿದು ಬಂತು. ಯಾರಿಗೆ ಅಂದರೆ ಚೋಮನಿಗೆ. ಅವನಿಗೆ ತಡ್ಕೊಳಕ್ಕೆ ಆಗದಿರೋಷ್ಟು ದುಃಖ ಆಗುತ್ತೆ. ಮತ್ತು ಅವಳನ್ನ ಬೆಳ್ಳಿಯನ್ನು ಮನೆಯಿಂದ ಆಚೆಗೆ ಹಾಕ್ತಾಳೆ. ಮತ್ತು ಅವ್ನಿಗೆ ಸಿಕ್ಕಿತ್ತಲ್ಲ ಕಾಡಿಂದ 2 ಎತ್ತುಗಳು, ಆ ಎತ್ತುಗಳನ್ನ ಎಲ್ಲಿ ಸಿಕ್ಕಿತ್ತೋ ಅಲ್ಲೇ ತಗೊಂಡೋಗಿ ಬಿಟ್ಟು ಪ್ರತಿನಿತ್ಯ ದುಂಡಿಯನ್ನು ಬಾರಿಸುತ್ತಾ ಅವನು ಪ್ರಾಣವನ್ನು ಬಿಡ್ತಾನೆ ಅಂತ ಲೇಖಕರು ಹೇಳ್ತಾರೆ. ಆಮೇಲೆ ಒಟ್ಟಾರೆ ಈ ಕಾದಂಬರಿ ದಲಿತರ ಬದುಕಿನ ಚಿತ್ರಣವನ್ನು ತೋರಿಸುವ ಮೂಲಕ ಚೋಮನೆಂಬ ವ್ಯಕ್ತಿ ಯಾವ ರೀತಿ ಅವನು ಜೀವನವನ್ನು ಸಾಗಿಸಿ ಬೇರೆ ಜೀತ ಆಳಾಗಿ ಕೆಲಸವನ್ನು ಮಾಡ್ತಾ ಬೇರೆಯವ್ರ ಕೆಳಗಡೆ ಅವನು ಪ್ರಾಣವನ್ನು ಬಿಡ್ತಾನೆ ಅನ್ನೋ ವಿಚಾರವನ್ನು ಹೇಳ್ತಾರೆ. ಮತ್ತು ಅವನ ಕನಸು ಏನು, ಸ್ವಂತ ತೋಟವನ್ನು ಮಾಡಬೇಕು ಅನ್ನೋ ಕನಸನ್ನು ಕೂಡ ಅವನು ನಾಶ ಮಾಡಿಕೊಂಡು ಬೇರೆಯವ್ರ ಹತ್ರ ಜೀತದ ಕೆಲಸ ಮಾಡಿಕೊಂಡು ಅವನು ಪ್ರಾಣವನ್ನು ಬಿಡ್ತಾನೆ. ಇದು ಒಂದು ಬೇರೆ ಚೋಮನ ಕತೆ ಮಾತ್ರ ಅಲ್ಲ, ಎಷ್ಟೋ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಎಷ್ಟೋ ದಲಿತರ ಬದುಕು ಇದೇ ರೀತಿ ಅವರ ಕನಸುಗಳು ನಾಶವಾಗಿ ಹೋಗಿದೆ. ಅದನ್ನು ಕುರಿತು ಈ ಕಾದಂಬರಿ ಹೇಳಿದೆ, ಚೋಮನೆಂಬ ವ್ಯಕ್ತಿಯನ್ನು ತಗೊಂಡು ಅಂತ. ಲಾಸ್ಟಿಗೆ ಈ ಕಾದಂಬರಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾರೆ ಲೇಖಕರು. ಯಾರು ಅಂದರೆ ಶಿವರಾಮ್ ಕಾರಂತರು. ತುಂಬ ಚೆನ್ನಾಗಿತ್ತಲ್ಲ ಕಾದಂಬರಿ. ಆ್ಯಂಡ್ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಕಾದಂಬರಿಯಲ್ಲಿ ಏನಿಲ್ಲ, ಚೋಮನಿಗೆ 5 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬ ಬೇರೆಯವ್ರ ಜೊತೆ ಓಡೋದೆ, ಇನ್ನೊಬ್ಬ ಬಂದುಬಿಟ್ಟು ಆ ನೋವನ್ನ ತಡ್ಕೊಂಡಿರೋ ಜ್ವರ ಬಂದು ತೀರೋಗ್ತಾನೆ. ಆ್ಯಂಡ್ ಇನ್ನೊಬ್ಬ ಬಂದು ನೀರಲ್ಲಿ ಮುಳುಗಿ ಸತ್ತೋಗ್ತಾನೆ. ಮತ್ತು ಬೆಳ್ಳಿ ಬಂದುಬಿಟ್ಟು ಬೇರೆಯವ್ರ ಜೊತೆ ಅಫೇರಲ್ಲಿರ್ತಾರೆ. ಅದು ಗೊತ್ತಾದ ಮೇಲೆ ಅವ್ರ ಅಪ್ಪ ಇವ್ಳನ್ನ ಓಡಿಸ್ತಾರೆ. ಆ್ಯಂಡ್ ಇನ್ನೊಬ್ಬ ಏನಾದ ಅಂತ ಗೊತ್ತಿಲ್ಲ, ಇವನು ಮಾತ್ರ ಬುಡ್ಬುಡ್ಗೆ ಅಂದರೆ ದುಂಡಿಯನ್ನು ಬಾರಿಸುತ್ತಾ ಇವನು ಪ್ರಾಣವನ್ನು ಬಿಡ್ತಾನೆ. ಕೊನೆಗೆ ಇವನ ಆಸೆ ಕೂಡ ಏನು, ಹೊಲವನ್ನು ಮಾಡಬೇಕು ಅನ್ನೋ ಆಸೆ ಕೂಡ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಕಾದಂಬರಿ ಇಟ್ಟಿರೋದು. ಸಿಂಪಲಾಗಿದೆ. ಐ ಹೋಪ್ ವಿಡಿಯೋ ಪೂರ್ತಿ ಅರ್ಥ ಆಗಿದೆ ಅಂತ. ಎಲ್ಲನೂ ಮಿಸ್ಟೇಕ್ ಆಗಿದ್ರೆ ಸಾರಿ ನನ್ನಿಂದ. ಆ್ಯಂಡ್ ಈ ಕಾದಂಬರಿ ನನಗೂ ಕೂಡ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗೀತಾ ಇದೆ. ನಿಮಗೇನಾದರೂ ನೋಟ್ಸ್ ಬೇಕು ಅಂದರೆ DM ಮಾಡಿ. ಇನ್ನೂ ಯಾರು ನನ್ನ ವಾಟ್ಸಪ್ ಚಾನಲ್ ಗ್ರೂಪ್ನ ಫಾಲೋ ಮಾಡಿಲ್ಲ, ಪ್ಲೀಸ್ ಒಂದ್ಕಿತ ಚೆಕ್ಔಟ್ ಮಾಡಿ, ಫಾಲೋ ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.